ಇನ್ನು ಮಾಯಣ್ಣ ಅವರ ಹೆಂಡತಿ ವಿಜಯಲಕ್ಷ್ಮಿ ಹೆಸರಲ್ಲೂ ಕೂಡ ಬೆಂಜ್ ಕಾರ್ ಇದೆ, ಇನೋವಾ ಕಾರ್ ಇದೆ, ಐಷಾರಾಮಿ ಕಾರುಗಳಿದೆ ಅಂತೇಳಿ ಈಗ ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ. ಬಿಬಿಎಂಪಿ ರಸ್ತೆ ಮೂಲ ಸೌಕರ್ಯ FDA ನೌಕರರಾಗಿರುವಂತಹ ಮಾಯಣ್ಣ, ಆದರೆ ಮಾಯಣ್ಣ ಬ್ರೀಜಾ ಕಾರ್ನಲ್ಲಿ ಮಾತ್ರ ಓಡಾಡ್ಕೊಂಡಿದ್ರಂತೆ. ಆದರೆ ಹೆಂಡತಿ ವಿಜಯಲಕ್ಷ್ಮಿಗೆ ಮಾತ್ರ ಐಷಾರಾಮಿ ಕಾರುಗಳನ್ನು ಇಟ್ಟುಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ವಿಜಯಲಕ್ಷ್ಮಿ ಚಲನಚಿತ್ರವನ್ನು ಕೂಡ ನಿರ್ಮಾಣವನ್ನ ಮಾಡಿದ್ರು. ಯಾರ ಕಣ್ಣಿಗೂ ಬೀಳದಂತೆ ಕೊಳ್ಳೆ ಹೊಡೆದು ಕೂತಿದ್ದಂಥ ಮಾಯಣ್ಣ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಕುಣಿಗಲ್, ಮಾಗಡಿ, ಬೆಂಗಳೂರು ಸೇರಿದಂತೆ ಹಲವು ಕಡೆ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ. ಸರಿಸುಮಾರು 20ಕ್ಕೂ ಹೆಚ್ಚು ಕಡೆ ಆಸ್ತಿ ಪಾಸ್ತಿಯನ್ನು ಹೊಂದಿರುವಂಥ ಮಾಯಣ್ಣ ಹೆಂಡತಿ ಮಕ್ಕಳ ಹೆಸರಲ್ಲೇ ಕೋಟ್ಯಾಂತರ ರೂಪಾಯಿ ಮನೆ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತದೆ. ಚಾಮರಾಜಪೇಟೆ ಕಚೇರಿಯಲ್ಲಿ ದಾಖಲೆಯನ್ನ ಶೇಖರಿಸಿಟ್ಟಿದ್ರಂತೆ ಮಾಯಣ್ಣ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಈಗ ಚಾಮರಾಜಪೇಟೆ ಕಚೇರಿಯಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಿದಾಗ ಇದೆಲ್ಲವೂ ಕೂಡ ಈ ಎಲ್ಲ ಅಂಶಗಳು ಕೂಡ ಬಹಿರಂಗ ಆಗಿದೆ. ಅಲ್ಲಿ ಏನೆಲ್ಲ ಪತ್ತೆ ಆಗಿತ್ತು, ಜೊತೆಗೆ ಹೆಂಡತಿ ಮಕ್ಕಳ ಹೆಸರಲ್ಲಿ ಆಸ್ತಿ ಪಾಸ್ತಿಗಳನ್ನ ಮಾಡಿಟ್ಟಿದ್ರು ಅಂತ ಈಗ ಕೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ, ಬಿಬಿಎಂಪಿನಲ್ಲಿ FDA ಆಗಿರುವಂತಹ ಮಾಯಣ್ಣ ಸಣ್ಣ ಮನೆಯಲ್ಲಿ ವಾಸವಾಗಿದ್ದಾರೆ ಕತ್ರಿಗುಪ್ಪೆನಲ್ಲಿ. ಆದ್ರೆ ಬೆಂಗಳೂರಿನ 20 ಕಡೆಗಳಲ್ಲಿ ಬೇನಾಮಿಯಾಗಿ ಅಕ್ರಮವಾಗಿ ಆಸ್ತಿಯನ್ನ ಗಳಿಕೆ ಮಾಡಿರುವಂತದ್ದು ಸದ್ಯ ACB ದಾಳಿ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಮಾಯಣ್ಣ ಅವರ ಪತ್ನಿ ಉಮಾ ಅವರ ಹೆಸರಿನಲ್ಲಿ ಉಳ್ಳಾಳದಲ್ಲಿ 4 ಅಂತಸ್ತಿನ ಕಟ್ಟಡ, ಬೆಂಗಳೂರಿನ ವೀರಭದ್ರ ನಗರದಲ್ಲಿ 4 ಅಂತಸ್ತಿನ ಬಂಗಲೆ, ಹಾರ್ದಿಕ್ ಗೌಡ ಎಂಬ ಬೇನಾಮಿ ಹೆಸರಿನಲ್ಲಿ ಆಸ್ತಿ ಗಳಿಕೆ ಮಾಡಿರುವಂತದ್ದು ಕೂಡ ಸದ್ಯ ACB ದಾಳಿ ವೇಳೆ ಗೊತ್ತಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನ ವೀರಭದ್ರ ನಗರ, ಉಳ್ಳಾಳ ಹಾಗೂ ಕೆಂಗೇರಿ ಬಳಿಗಳಲ್ಲೂ ಕೂಡ ಎರಡೆರಡು ನಿವೇಶನಗಳನ್ನ ಮಾಯಣ್ಣ ಹೊಂದಿದ್ದಾರೆ. ಜೊತೆಗೆ ಓರ್ವ ಸರ್ಕಾರಿ ಅಧಿಕಾರಿಯಾಗಿರುವಂತಹ ಮಾಯಣ್ಣ, FDA ಆಗಿರುವಂತಹ ಮಾಯಣ್ಣ ಚಾಮರಾಜಪೇಟೆನಲ್ಲಿ ತನ್ನದೇ ಸ್ವಂತ ಕಚೇರಿಯನ್ನು ಕೂಡ ಹೊಂದಿದ್ದ. ಬಿಬಿಎಂಪಿ ಕಚೇರಿಯ ಮಾದರಿಯಲ್ಲೇ ಆತ ಚಾಮರಾಜಪೇಟೆನಲ್ಲಿ ಕಚೇರಿಯನ್ನ ಮಾಡ್ಕೊಂಡಿರ್ತಾನೆ. ಬಿಬಿಎಂಪಿ ಕಚೇರಿಗೆ ಹಾಗೂ ಮೂಲಸೌಕರ್ಯ ಹಾಗೂ ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಜೆರಾಕ್ಸ್ಗಳು ಹಾಗೂ ಟೇಬಲ್ಗಳನ್ನ ಮಾಯಣ್ಣ ಅಲ್ಲಿ ತಗೊಂಡೋಗಿದ್ರು. ಯಾವುದೇ ರೀತಿಯಾದಂತಹ ವ್ಯವಹಾರ, ವಹಿವಾಟು ಹಾಗೂ ಟೆಂಡರ್ಗಳ ಬಗ್ಗೆ ಮಾತುಕತೆಯನ್ನು ನಡೆಸಬೇಕಾದ ಸಂದರ್ಭದಲ್ಲಿ ಮಾಯಣ್ಣ ಚಾಮರಾಜಪೇಟೆನಲ್ಲಿ ಆತ ಮಾಡ್ಕೊಂಡಿದ್ದಂತ ಕಚೇರಿ ಇರುತ್ತೆ, ಅಲ್ಲೇ ಡೀಲ್ಗಳನ್ನ ಕುದುರಿಸಿದ್ದ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆತನ ಪತ್ನಿ ಅಂದ್ರೆ ಮಾಯಣ್ಣನ ಪತ್ನಿ ಉಮಾ ಏನಿದ್ರೆ, ಉಮಾ ಅವರ ಹೆಸರಿನಲ್ಲಿ ಒಂದು ಐಷಾರಾಮಿ ಬೆಂಜ್ ಕಾರ್ ಕೂಡ ಇದ್ದು, ಆದ್ರೆ ಮಾಯಣ್ಣ ಯಾರ ಕಣ್ಣಿಗೂ ಬೀಳ್ಬಾರ್ದು ಅಂತೇಳಿ ಆತ ಬ್ರೀಜಾ ಕಾರ್ನಲ್ಲಿ ಓಡಾಡ್ತಿರ್ತಾನೆ. ಪತ್ನಿ ಹಾಗೂ ಮಕ್ಕಳ ಹೆಸರಿನಲ್ಲಿ ಇನೋವಾ ಹಾಗೂ ಬೆಂಜ್ ಕಾರ್ ಕೂಡ ಇದೆ. ರಾಜ್ಯದ ಪ್ರಸಿದ್ಧ ದೇವಾಲಯಗಳಿಗೆ ಮಾಯಣ್ಣ ಲಕ್ಷಾಂತರ ರೂಪಾಯಿ ಹಣವನ್ನ ದೇಣಿಗೆಯನ್ನು ಕೂಡ ನೀಡಿದ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಅಲ್ಲದೆ ಮಾಯಣ್ಣನ ವಿರುದ್ಧವಾಗಿ ಕಳೆದ 2020ರ ಮೇನಲ್ಲಿ ಆಂಟಿ ಕರಪ್ಷನ್ ಬ್ಯೂರೋ ಬೆಂಗಳೂರಿನ ACBಗೂ ಕೂಡ ದೂರು ದಾಖಲಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಾಯಣ್ಣ ಬೆಂಗಳೂರಿನ 13 ಕಡೆಗಳಲ್ಲಿ ಯಾವೆಲ್ಲ ಆಸ್ತಿ ಪಾಸ್ತಿಗಳನ್ನ ಸಂಪಾದನೆಯನ್ನ ಮಾಡಿದ್ದಾನೆ, ಬೇನಾಮಿಯಾಗಿ ಟೆಂಡರ್ಗಳನ್ನ ಹೇಗೆ ಪಡ್ಕೊಂಡಿದ್ದಾನೆ, ಹಾಗೂ ಅದರಲ್ಲೂ ಪ್ರಮುಖವಾಗಿ ಮಾಯಣ್ಣನ ಪತ್ನಿ ಉಮಾ ಏನಿದ್ರೆ, ಉಮಾ ಅವರು ಕನ್ನಡದ ಚಲನಚಿತ್ರ ನಿರ್ಮಾಪಕಿ ಅನ್ನೋ ವಿಚಾರ ಕೂಡ ಸದ್ಯಕ್ಕೆ ಹೊರಬರ್ತಿರುವಂತದ್ದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ದಂತ ಕಾಡ ಹಾದಿಗಳ ಹೂವು ಸಿನಿಮಾವನ್ನ ಮಾಯಣ್ಣ ಅವರ ಪತ್ನಿ ಉಮಾ ಅವರು ನಿರ್ಮಾಣವನ್ನ ಮಾಡಿದ್ರು. ಆ ಚಿತ್ರ 2015ರಲ್ಲಿ ಬಿಡುಗಡೆ ಆಗಿತ್ತು. ಈ ರೀತಿಯಾಗಿ ಮಾಯಣ್ಣ ಬೆಂಗಳೂರಿನ ಕತ್ರಿಗುಪ್ಪೆ ನಿವಾಸದಲ್ಲಿ ವಾಸವಾಗಿದ್ರು ಕೂಡ ಚಾಮರಾಜಪೇಟೆನಲ್ಲಿ ಆಫೀಸನ್ನ ಮಾಡ್ಕೊಂಡಿರ್ತಾರೆ. ವೀರಭದ್ರ ನಗರ, ಕೆಂಗೇರಿ, ಉಳ್ಳಾಳ ಈ ಭಾಗಗಳಲ್ಲಿ ಅಕ್ರಮವಾಗಿ ಸುಮಾರು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಅಕ್ರಮವಾದಂತಹ ನಿವೇಶನಗಳನ್ನ ಹೊಂದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮಾಯಣ್ಣ ಸುಮಾರು 50 ಕೋಟಿಗೂ ಅಧಿಕ ಅಕ್ರಮವಾದಂತಹ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.